ನಮ್ಮ ಮಗನಿಗೆ ಇಷ್ಟ ಇಲ್ಲ ಮದುವೆ ಆಗ್ಲಿಕ್ಕೆ ಅಂತ. ಅವನಿಗೆ ಮಗು ಮಾಡುವವರೆಗೆ ಇಷ್ಟ ಇತ್ತು. ಅವರವರ ಹೆಣ್ಣು ಮಕ್ಕಳನ್ನು ಸೇಫ್ ಆಗಿ ಇಟ್ಕೊಳ್ತಾರೆ. ಒಂದು ವೇಳೆ ಇಂಥ ಕೃತ್ಯಗಳು ಆದ್ರೂ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಅದನ್ನು ಮುಚ್ಚಿ ಅದನ್ನು ಏನೋ ಮಾಡಿ ಏನೋ ಮಾಡ್ತಾರೆ. ಇದು ಹಿಂದೂ ಮುಸ್ಲಿಂ ಆಗಿದ್ರೆ ಇವತ್ತು ಇದರ ಚಿತ್ರಣವೇ ಬೇರೆ ಆಗ್ತಾ ಇತ್ತು. ನಂಜುಂಡಿಯವರು ಬೆಂಗಳೂರಿಂದ ಇಲ್ಲಿ ಬಂದು ಪ್ರೆಸ್ ಮಾಡಿ ಅವರಿಗೆ ಸಪೋರ್ಟ್ ಮಾಡುವಂಥದ್ದು ನನಗೆ ಭಾರಿ ಒಂದು ವಿಚಿತ್ರ ಕಾಣಿಸ್ತದೆ. ಯಾಕೆ ನಮ್ಮೂರಲ್ಲಿ ಯಾರು ಗಂಡಸರಿಲ್ವಾ? ಹಿಂದುಳಿದ ವರ್ಗದ ಆಯೋಗದ ಸದಸ್ಯೆ ಇಲ್ಲಿ ನನ್ನ ಜೊತೆ ನಮಿತಾ ಅವರಿದ್ದಾರೆ. ಎಲ್ಲರಿಗೂ ಲವ್ ಸೆಕ್ಸ್ ದೋಖಾ ಪ್ರಕರಣ ಪುತ್ತೂರಿದೇನಿದೆ ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಯಾರು ವಿಕ್ಟಿಮ್ ಇದ್ದಾಳೆ ಅವಳ ತಾಯಿ ನಮಿತಾ ಅವರು ನನ್ನ ಜೊತೆ ಇದ್ದಾರೆ. ಅದೇ ರೀತಿ ಆಚಾರ್ಯ ಸಮಾಜದ ಓರ್ವ ಮಹಿಳೆ ಅರ್ಚನಾ ಅವರು ನನ್ನ ಜೊತೆ ಇದ್ದಾರೆ. ಎಲ್ಲರೂ ನಾವು ಇಷ್ಟು ಟೈಮಲ್ಲಿ DNA ಟೆಸ್ಟಿಗೆ ಅಂತ ಹೇಳಿ ಕಾಯ್ತಾ ಇದ್ವಿ. ಯಾಕೆಂದರೆ ಹುಡುಗ ನಿರಾಕರಿಸ್ತಾ ಇದ್ದ ಮಗು ನಂದಲ್ಲ ಅಂತ ಹೇಳಿ. ಆದರೆ ಹುಡುಗಿ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ಲು ನಾನು ಅವನ ಬಿಟ್ಟು ಬೇರೆ ಯಾರ ಜೊತೆನೂ ಹೋಗಲಿಲ್ಲ ಅಂತ ಹೇಳಿ. ಆದರೆ ಕಾನೂನಲ್ಲಿ ಯಾವ ರೀತಿ ಇದೆ ಅಂದರೆ ಸಾಕ್ಷಿ ಆಧಾರದ ಮೇಲೆ ನಾವು ಮಾತಾಡಬೇಕಾಗ್ತದೆ. ಯಾರೋ ಹೇಳ್ತಾರೆ ಯಾರೋ ಹೇಳೋದಿಲ್ಲ ಅಂತ ಹೇಳಿ ನಾವು ಅದಕ್ಕೆ ಸಮರ್ಥಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ತುಂಬ ಪೇಷನ್ಸಿಂದ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದಿದ್ದು DNA ಟೆಸ್ಟಿಗೆ. DNA ರಿಪೋರ್ಟ್ ಬಂದಿದೆ. DNA ಯಾರು ಮ್ಯಾನಿಪುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ನನಗಂತೂ ಯಾವ ರೀತಿಯ ಭಯ ಇರಲಿಲ್ಲ DNA ತಪ್ಪಾಗಿ ಬರ್ತದೆ ಅಂತ ಹೇಳಿ. ನನಗೆ 100% ಕಾನ್ಫಿಡೆಂಟ್ ಇತ್ತು ಯಾವ ಮಗು ಇದಪ್ಪ ಯಾರು ಇದು ಕ್ಲಿಯರ್ ಆಗುತ್ತೆ ಅಂತ ಹೇಳಿ. ಇವಾಗ DNA ರಿಪೋರ್ಟ್ ಬಂದಿದೆ. ಹುಡುಗ ಯಾರಿದ್ದಾನೆ ಕೃಷ್ಣರಾವ್ ಅಂತ ಹೇಳಿ, ಅವನ ಹೆಸರು ಹೇಳಲಿಕ್ಕೂ ನನಗೆ ಇಷ್ಟ ಇಲ್ಲ. ಯಾಕೆಂದರೆ ನಾವೆಲ್ಲ ಹಿಂದೂ ಧರ್ಮಕ್ಕೆ ಸೇರಿದವರು. ಕೃಷ್ಣ ಪರಮಾತ್ಮವನ್ನು ನಾವು ಪೂಜನೀಯ ಭಾವದಲ್ಲಿ ನೋಡ್ತೇವೆ. ಇಂಥ ನೀಚನಿಗೆ ಅವರ ಹೆಸರು ನನ್ನ ಬಾಯಲ್ಲಿ ಹೇಳಲಿಕ್ಕೆ ಇನ್ನು ಮುಂದೆ ಇಷ್ಟಪಡಲ್ಲ. ನೀಚ ಅಂತಾನೆ ಅವನಿಗೆ ಹೆಸರಿಡ್ತೀನಿ. ಈಗ ಇಷ್ಟು ದಿನ ಆದರೂ ಯಾವ ರೀತಿಯ ಬೆಳವಣಿಗೆ ನಡೀಲಿಲ್ಲ. ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಆಗ್ತಾ ಇರ್ತದೆ ಒಂದು ಕಡೆ. ಅದರಲ್ಲೂ ನಾನು ಕಾನ್ಫಿಡೆನ್ಸ್ ಇದೆ. ಮಿನಿಮಮ್ 10 ವರ್ಷ ಜೈಲ್ಗೆ ಹೋಗ್ತಾನೆ. ನಾವಿಷ್ಟು ದಿನ ಯಾಕೆ ಪೇಷನ್ಸಲ್ಲಿ ಕಾದದಂದರೆ ಒಂದೊಂದು ಸಲ ಒಂದು ಮನುಷ್ಯ ತಪ್ಪು ಮಾಡಿದಾಗ ಎಲ್ಲರೂ ಮಾಡ್ತಾರೆ ಅವರ ಜೀವನದಲ್ಲಿ. ಬೇರೆ ಬೇರೆ ರೀತಿಯ ಬೇರೆ ಬೇರೆ ಲೆವೆಲಲ್ಲಿ ತಪ್ಪುಗಳನ್ನು ಮಾಡ್ತಾರೆ. ಬಟ್ ಅದನ್ನು ಸುಧಾರಿಸ್ಕೊಳ್ಬೇಕು. ಇಲ್ಲಿ ಇವರಿಬ್ಬರು ಮಾಡಿದ ತಪ್ಪಿಗೆ ಒಂದು ಮಗು ಬಲಿ ಆಗ್ತಾ ಇದೆ. ಪೂಜಾ ಅವಳು ಎಜುಕೇಟೆಡ್ ಆಗಿದ್ದಾಳೆ. ಅವಳಿಗೆ ಎಲ್ಲಿಯಾದರೂ ಕೆಲಸ ಸಿಗ್ಬೋದು. ಅವಳ ಜೀವನ ದಾರಿ ಅವಳು ನೋಡ್ಕೊಳ್ತಾಳೆ. ಅದೇನು ದೊಡ್ಡ ಸಂಗತಿ ಅಂತ ಅಲ್ಲ. ಆದರೆ ಕಾನೂನಿಗಿಂತ ಮೇಲಾಗಿ ಸಮಾಜ ಅನ್ನೋದು ಒಂದಿದೆ. ಸಮಾಜದಲ್ಲಿ ನಾವು ಇಷ್ಟೆಲ್ಲ ರೀತಿ ರಿವಾಜುಗಳನ್ನು ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಯಾಕೆಂದರೆ ಈ ಕಾನೂನು ಬರುವ ಮೊದಲಿಂದನೇ ಈ ರೀತಿ ರಿವಾಜುಗಳು ನಮ್ಮ ಜೀವನವನ್ನು ಒಂದು ಕಟ್ಟುನಿಟ್ಟಲ್ಲಿ ಸಾಗಿಸಲಿಕ್ಕೆ ಅದು ನಮಗೆ ಸಹಾಯ ಮಾಡಿದೆ. ಈ ಮ್ಯಾರೇಜ್ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ರಿಚುವಲ್ಸ್ ನಮ್ಮ ಹಿಂದೂ ಧರ್ಮದಲ್ಲಿ ಆಗಲಿ ಅಥವಾ ಇತರ ಧರ್ಮದಲ್ಲಿ ಆಗಲಿ ಯಾವ ರೀತಿ ಇದೆ ಅದು ನಮ್ಮ ಜೀವನಕ್ಕೆ ಕನೆಕ್ಟ್ ಆಗಿರುವಂಥದ್ದು. ಕಾನೂನಾತ್ಮಕವಾಗಿ ಈಗ ನಾಳ್ದು ಅವನು ಕೋರ್ಟಲ್ಲಿ ಮದುವೆ ಆಗ್ತೇನೆ ಇಲ್ಲ ಅದು ಅವನ ಡಿಸಿಷನ್, ಅವನು ಹೇಳ್ತಾನೆ. ಬಟ್ ನಾನು ಹೇಳೋದು ಅವ್ನು ಕಡ್ಡಾಯವಾಗಿ ಮದುವೆ ಆಗಲೇಬೇಕು. ಯಾಕೆಂದರೆ ಅವನು ತಪ್ಪು ಮಾಡಿದ್ದಾನೆ. ಆ ಹುಡುಗಿಯೂ ತಪ್ಪು ಮಾಡಿದ್ದಾಳೆ, ಹುಡುಗನೂ ತಪ್ಪು ಮಾಡಿದ್ದಾನೆ. ಆದರೆ ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಹೋಗ್ತಾ ಇದೆ. ಇಂಥ ಪ್ರಕರಣ ನನ್ನ ಪ್ರಕಾರ ನನಗೆ ಗೊತ್ತಿದ್ದ ಮಟ್ಟಲ್ಲಿ ಎಷ್ಟೋ ಕಡೆ ಮದುವೆಗಿಂತ ಮೊದಲು ಗರ್ಭಿಣಿ ಆದವರು ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ. ಆದರೆ ಬೆಳಕಿಗೆ ಬಂದಿಲ್ಲ. ಅದು ಇಲ್ಲಿ ಈ ಪ್ರಕರಣದಲ್ಲಿ ಏನಾಯಿತು ಅಂದರೆ ಆ ಹುಡುಗಿಗೆ 7 ತಿಂಗಳಿರುವಾಗ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ದಾರೆ. ಕಂಪ್ಲೇಂಟನ್ನು ಲಾಂಚ್ ಮಾಡ್ತಾರೆ. ಅಲ್ಲಿ 2 ಫ್ಯಾಮ್ಲೀಸನ್ನು ಕರೀತಾರೆ. 2 ಫ್ಯಾಮ್ಲೀಸನ್ನು ಕರೆದು ಈ ಪೂಜನ ಫ್ಯಾಮಿಲಿ ಹತ್ರ ಅವ್ರು ಏನು ಹೇಳ್ತಾರೆ ಅಂದರೆ ನಾವು ನನ್ನ ಮಗನಿಗೆ 1 ತಿಂಗಳಲ್ಲಿ 21 ವರ್ಷ ಆಗ್ತದೆ ಆವಾಗ ನಾವು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾರೆ. ಪ್ರಾಮಿಸ್ ಮಾಡಿ ಕೇಸ್ ಕೊಡಬೇಡಿ ಅಂತ ಹೇಳ್ತಾರೆ.
ಸಹಜವಾಗಿ ಪ್ರತಿ ಸಲ ನಾವು ಕಾನೂನು ರೀತಿಯಾಗಿ ಹೋಗಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಮನುಷ್ಯತ್ವ ಅನ್ನೋದು ಒಂದಿದೆ. ನಮ್ಮ ಜೀವನಕ್ಕೆ ನಾವು ಏನಾದರೂ ಸರಿ ಮಾಡಿಕೊಂಡು ಹೋಗ್ತೀವಿ ಅಂತಾದರೆ ನಾವು ಆ ಪ್ರಕಾರ ಹೋಗ್ತೀವಿ. ಈಗ ನಾವು ಈವನ್ ಪೊಲೀಸ್ ಸ್ಟೇಷನಲ್ಲಿ 90% ಜನ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ದು ಎಲ್ಲದೂ FIR ಆಗೋದಿಲ್ಲ. ಮಾನವೀಯತೆ ದೃಷ್ಟಿಯಲ್ಲಿ ಅಲ್ಲೇ ಎಷ್ಟೋ ಸಲ ಸೆಟಲ್ಮೆಂಟ್ ಆಗಿ ಕಾಂಪ್ರಮೈಸ್ ಮಾಡಿಕೊಂಡು ಒಂದು ಸರಿ ರೀತಿಯಲ್ಲಿ ನಡೀತಾ ಇರ್ತದೆ. ಸೊ ಆ ನಿಟ್ಟಲ್ಲಿ ಇವರು ಏನು ಮಾಡ್ತಾರೆ, ಕಂಪ್ಲೇಂಟ್ ಕೊಡದೆ ಒಪ್ಪಿಕೊಂಡು ಅಲ್ಲಿ ಜಸ್ಟ್ ಒಂದು ಬರೆಸಿ ಅಲ್ಲಿಂದ ಬರ್ತಾರೆ. ಇವತ್ತು ತೀರ್ಪು ಬಂದ ಮೇಲೂ ಈಗ ನಮ್ಮ ಜಿಲ್ಲೆ ಯಾವ ರೀತಿ ಇದೆ ಅಂದರೆ ಹಿಂದುತ್ವ ಬಿಟ್ಟರೆ ಬೇರೆ ಯಾವುದೂ ಸಬ್ಜೆಕ್ಟು ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಈಗ ಯಾವ ರಾಜಕಾರಣಿಗಳು ಇಲ್ಲ. ಯಾಕೆ ಇಲ್ಲ ಅಂತಂದರೆ ಪೂಜಾ ಒಂದು ಬಡ ಹೆಣ್ಣುಮಗಳು. ಫಸ್ಟ್ ಪಾಯಿಂಟ್, ಆಚಾರಿ ಸಮಾಜ ಏನಿದೆ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಸಮಾಜ. ಅತೀ ಹಿಂದುಳಿದ ವರ್ಗದಲ್ಲಿ ನಾವು ಅವರನ್ನು ಕೌಂಟ್ ಮಾಡ್ಬೋದು. ಫ್ಯೂ ಜನ ಒಂದು ಅಲ್ಪ ಸ್ವಲ್ಪ ಸ್ಥಿತಿವಂತರಾಗಿದ್ದಾರೆ. ಈ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲದ ಕಾರಣ ಇವರಿಗೆ ಕೇಳುವ ಗತಿ ಇಲ್ಲ. ಇವತ್ತು ಪೂಜಾ ನಾಳೆ ಇನ್ನೊಬ್ಬರು ಅವರ ಸಮಾಜಕ್ಕೆ ಇಂಥದ್ದೇ ಒಂದು ಅನ್ಯಾಯ ಆಗೇ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ರಾಜಕಾರಣಿಗಳಿಗೆ ಇದರಲ್ಲಿ ಏನೋ ಪೊಲಿಟಿಕಲ್ ಮೈಲೇಜ್ ಇಲ್ಲ. ಇದು ಹಿಂದೂ ಮುಸ್ಲಿಂ ಆಗಿದ್ದರೆ ಇವತ್ತು ಇದರ ಚಿತ್ರಣವೇ ಬೇರೆ ಆಗ್ತಾ ಇತ್ತು. ಯಾವ ಲೆವೆಲಿಗೆ ಹೋಗ್ತಾ ಇತ್ತು ಅಂದರೆ ಎಷ್ಟು ಜನ ಇದರಲ್ಲಿ ಸಾಯ್ತಾ ಇದ್ರು, ಇದೆಲ್ಲ ನಾವು ನೋಡ್ತಾ ಬಂದಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ. ಇವತ್ತು ಈ ನೀಚ ರಾಜಕಾರಣಿಗಳು ಯಾರಿದ್ದಾರೆ ಯಾರೂ ತುಟಿ ಬಿಚ್ತಾ ಇಲ್ಲ. ಈ ನೀಚ ರಾಜಕಾರಣಿಗಳಲ್ಲಿ ಒಬ್ಬ ಇವನಪ್ಪ, ಈ ನೀಚನಪ್ಪ ಅಲ್ಲಿ ಇದ್ದಾರೆ. ಅವರು ಇದರ ಬಗ್ಗೆ ಏನು ತುಟಿ ಬಿಚ್ತಾ ಇಲ್ಲ. ಅವರದೇ ಪಕ್ಷದ ಒಬ್ಬ ಮೆಂಬರ್ ಆಗಿದ್ದವನು. ಅವರ ಅಲ್ಲಿ ಪಕ್ಷದ ವೇದಿಕೆಯಲ್ಲಿ ಅವ್ರು ಹೇಳ್ತಾರೆ, ನಾವು ನೋಟಿಸ್ ಕೊಟ್ಟಿದ್ದೇವೆ ಅಂತ ಹೇಳಿ. ನೋಟಿಸ್ ಕೊಡೋದು ಬೇಡ, ಮದುವೆ ಕಾರ್ಡನ್ನು ಪ್ರಿಂಟ್ ಮಾಡಿಸಿ ಆ ಹುಡುಗಿಗೆ ಒಂದು ನ್ಯಾಯ ಕೊಡಿಸಿ. ಸಮಾಜದಲ್ಲಿ ಎಲ್ಲದೂ ಕಾನೂನು ರೀತಿಯಾಗಿ ನಡೆಯುವುದಿಲ್ಲ. ಮತ್ತು ಇವರ ಸಮಾಜಕ್ಕೂ ನಾನು ಹೇಳಿದಿಷ್ಟೇ, ನಂಜುಂಡಿಯವರು ಬೆಂಗಳೂರಿಂದ ಇಲ್ಲಿ ಬಂದು ಪ್ರೆಸ್ ಮಾಡಿ ಇವರಿಗೆ ಸಪೋರ್ಟ್ ಮಾಡುವಂಥದ್ದು ನನಗೆ ಭಾರಿ ಒಂದು ವಿಚಿತ್ರ ಕಾಣಿಸ್ತದೆ. ಯಾಕೆ ನಮ್ಮೂರಲ್ಲಿ ಯಾರು ಗಂಡಸರಿಲ್ವಾ? ಪ್ರತಿಯೊಂದು ಮಾತಿಗೆ ಕೆಲವು ಸ್ವಾಮೀಜಿಗಳು ಬಂದು ಬಾಯಿ ಪಡ್ಕೊಳ್ತಾರೆ. ಅವರೆಲ್ಲ ಎಲ್ಲಿ ಹೋಗಿದ್ದಾರೆ? ಹೆಣ್ಣಂದರೆ ಅಷ್ಟು ಕೀಳ? ಅದು ಹಿಂದೂ ಹೆಣ್ಣು ಮಗಳಂದರೆ ಅಷ್ಟು ಕೀಳ? ಹಿಂದೂ ಹೆಣ್ಣು ಮಗಳು ಹಿಂದೂ ಹುಡುಗನನ್ನು ಲವ್ ಮಾಡಿದಂದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆಯಾ? ಹಿಂದೂ ಹೆಣ್ಣು ಮಗಳು ಮುಸಲ್ಮಾನನನ್ನು ಲವ್ ಮಾಡಿದರೆ ಈ ಜಿಲ್ಲೆಯಲ್ಲಿ ಏನಾಗ್ತಾ ಇತ್ತು? ಯಾಕೆ ಎಲ್ಲದಕ್ಕೆ ರಾಜಕೀಯ ಬಣ್ಣ ಕೊಡ್ತೀರಿ? ಪ್ರತಿಯೊಬ್ಬರು ನಿಮ್ಮ ತಾಯಿ ಹೊಟ್ಟೆಯಿಂದ ಬಂದವರು. ಅವಳು ಒಬ್ಬಳು ಹೆಣ್ಣು. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ. ನಿಮ್ಮ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಿದ್ರೆ ನೀವು ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ರಿ? DNA ಟೆಸ್ಟ್ ಆಗಿ ಇಷ್ಟು ದಿನ ಆದರೂ ಎಷ್ಟು ಜನ ನೀಚನ ಮನೆಗೆ ಹೋಗಿ ಅವನಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ರಿ, ಮದುವೆ ಆಗು, ಸಮಾಜಕ್ಕೆ ನೀನೊಂದು ತಪ್ಪು ಮೆಸೇಜ್ ಕೊಡ್ತಾ ಇದ್ದೀಯ ಅಂತ ಹೇಳಿ. ಹಿಂದೂ ಸಮಾಜ ಎಲ್ಲಿ ಹೋಗ್ತಾ ಇದೆ? ಹಿಂದೂ ಸಮಾಜ ನಮ್ಮ ಹಿಂದೂ ಯುವಕರಿಗೆ ಏನು ಹೇಳ್ತಾ ಇದೆ? ಇಷ್ಟು ಸಂಘಟನೆಗಳಿದ್ದಾರೆ, ಎಲ್ಲಿದ್ದಾರೆ ಲೀಡರ್ಸ್ಗಳು? ಎಲ್ಲಿದ್ದಾರೆ ಸಂಘಟನೆ ಲೀಡರ್ಸ್ಗಳು? ಎಲ್ಲಿದ್ದಾರೆ? ಯಾಕೆ ಯಾರು ಗಂಡಸರಲ್ವಾ ಇಲ್ಲಿ? ನಂಜುಂಡಿ ಒಬ್ಬರೇ ಗಂಡಸಿರುವುದಾ? ಅವರು ಅಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದು ಈ ಸಮಾಜಕ್ಕೆ ನ್ಯಾಯ ಕೊಡಬೇಕಾ? ಇವರ ಸಮಾಜದವರು ಎಲ್ಲಿದ್ದಾರೆ? ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ, ಈ ಪ್ರಕರಣ ಇಲ್ಲಿಯೇ ಮುಗಿಯುವುದಿಲ್ಲ. ಕೋರ್ಟಲ್ಲಿ ಏನು ನಡಿಬೇಕು ನಡೀತದೆ. ಇಷ್ಟು ದಿನ ತಾಳ್ಮೆಯಲ್ಲಿದ್ದೆ. ಇವರು ಪೂಜಾ ನಮ್ಮ ಏನು ಮಾಡ್ತಾರೆ ಅದು ನನಗೆ ಅಗತ್ಯವೇ ಇಲ್ಲ. ಅಥವಾ ಅವರು ನೀವು ಪ್ರತಿಭಟನೆ ಮಾಡಬೇಡಿ ಅಂದರೂ ನಾನು ಅದನ್ನು ಕೇಳುವವಳಲ್ಲ. ಯಾಕೆಂದರೆ ಇದು ಪೂಜಾ ಪ್ರಶ್ನೆ ಅಲ್ಲ, ಇಲ್ಲಿ ಒಂದು ಹೆಣ್ಣು ಮಗಳ ಅಸ್ತಿತ್ವದ ಪ್ರಶ್ನೆ. ಅವನು ಮದುವೆ ಆಗೋದಿಲ್ಲ ಅಂತಾದರೆ ಮಲಗುವಾಗ ಅವನಿಗೇನು ತೊಂದರೆ ಇರಲಿಲ್ವಾ? ಮಗು ಮಾಡುವಾಗ ಅವನಿಗೇನು ಪ್ರಾಬ್ಲಮ್ ಇರಲಿಲ್ವಾ? ಅಲ್ಲಿ ಅವನಿಗೆ ಬಿಡುಗಡೆ ಯಾಕೆ, ಜಾಮೀನು ಯಾಕೆ ಆಗಿದೆ? ಜಾಮೀನು ಯಾಕೆ ಆಗಿದೆ ಅಂದರೆ ಅವಳ ಒಪ್ಪಿಗೆಯಿಂದ ಮಲಗಿದ್ದಾಳೆ, ಮಗು ಮಾಡಿದ್ದಾಳೆ ಅಂತ ಹೇಳಿ ಜಾಮೀನಾಗಿದೆ ಅವಳಿಗೆ. ಆದರೆ ಈಗ ಮದುವೆ ಆಗೋದಿಲ್ಲ ಅಂತ ಹೇಳಿ ಇಟ್ ಈಸ್ ವರ್ಸ್ ದೆನ್ ಅ ರೇಪ್. ಈಗ ಯಾವ ರೀತಿ ಅವನ ಬೇಲ್ ಕ್ಯಾನ್ಸಲ್ ಆಗ್ತದೆ ನೋಡಿ. ನಾವು ಅವನಿಗೆ ಪನಿಷ್ಮೆಂಟ್ ಆಗಬೇಕಂತ ಹೇಳೋದಲ್ಲ, ಒಳ್ಳೆಯ ರೀತಿಯಲ್ಲಿ ಅವನು ಇನ್ನು 21 ವರ್ಷದ ಹುಡುಗ,
ಆದರೆ ಅವನ ಅಪ್ಪ ಅಮ್ಮ ಯಾರಿದ್ದಾರೆ, ಯಾವ ರೀತಿ ಸಂಸ್ಕೃತಿ ಕೊಟ್ಟಿದ್ದಾರೆ, ಯಾವ ರೀತಿ ಸಂಸ್ಕಾರ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಅವರಿಗೆ ಸಂಸ್ಕಾರ ಇದ್ದರೆ ಅಲ್ಲ ಅವರ ಮಗನಿಗೆ ಇರೋದು. ಒಂದು ಹುಡುಗನಿಗೆ ತಿದ್ದಿ ಅವನನ್ನು ಮದುವೆ ಮಾಡಿಸಲಿಕ್ಕೆ ಆಗೋದಿಲ್ವಾ? ಅಟ್ಲೀಸ್ಟ್ ಸಮಾಜಕ್ಕೆ ಬೇಕಾಗಿ, ಬೇರೆ ಯಾರಿಗೆ ಬೇಡ. ಏನು ಮೆಸೇಜ್ ಕೊಡ್ತಾ ಇದ್ದೇವೆ? ಯಾರು ಸಹ ಯಾರೊಟ್ಟಿಗೆ ಸಹ ಇರ್ಬೋದು, ಯಾರಿಗೆ ಸಹ ಮಕ್ಕಳು ಮಾಡ್ಬೋದು, ಅವರನ್ನು ಹೇಗೆ ಸಹ ಬಿಟ್ಟು ಹೋಗ್ಬೋದು ಅಂತಾನ? ಮುಂದಿನ ದಿನಗಳಲ್ಲಿ ಇವರೆಲ್ಲ ನನಗೆ ಸಾಥ್ ಕೊಡ್ತಾರಾ ಇಲ್ವಾ, ಐ ಆಮ್ ನಾಟ್ ಬಾದರ್ಡ್. ಆದರೆ ನಾನು ಒಂದು ಹಿಂದುಳಿದ ವರ್ಗದ ಮಹಿಳೆಯಾಗಿ ಹಿಂದುಳಿದ ವರ್ಗ ಅದನ್ನು ತೆಗೆದು ಬದಿಗೆ ಇಡಿ, ಮಹಿಳೆಯಿಂದ ಏನು ಸಾಧಿಸಲಿಕ್ಕೆ ಆಗ್ತದೆ ಅಂತೇಳಿ ನಾನು ತೋರಿಸ್ಕೊಡ್ತೇನೆ. ನಾನು ಒಬ್ಬಳೇ ಅಲ್ಲ, ಈಗಾಗಲೇ ತುಂಬ ಜನರ ಹತ್ರ ಮಾತಾಡ್ಕೊಂಡಿದ್ದೀನಿ, ಟೀಮ್ ಮಾಡ್ಕೊಂಡಿದ್ದೀನಿ. ಆ ನೀಚನ ಮನೆ ಎದುರು ಹೋಗಿ ಪ್ರತಿಭಟನೆಯನ್ನು ಮಾಡ್ತೀವಿ, ಅಲ್ಲೇ ಧರಣಿ ಕೂತ್ಕೊಳ್ತೀವಿ, ಎಲ್ಲಿವರೆಗೆ ಅವನು ಮದುವೆ ಆಗೋದಿಲ್ಲ ಅಲ್ಲಿವರೆಗೆ. ಯಾಕೆಂದರೆ ಸಮಾಜದಲ್ಲಿ ಇನ್ನು ಉಳಿದ ಹುಡುಗರಿಗೆ ಇದೊಂದು ಪಾಠ ಆಗಬೇಕು. ನಾವು ಯಾರ ಜೊತೆ ಸಹ ಸರಸ ಆಡಿ ಹಾಗೆ ಮಕ್ಕಳು ಮಾಡಿ ಬಿಡ್ಬೋದು ಅಂತ ಹೇಳುವ ಉದಾಹರಣೆ ಕೊಡಲಿಕ್ಕೆ ಇಲ್ಲ. ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ, ಬಡವರನ್ನು ಕೇಳುವವರಿಲ್ಲ. ಇಲ್ಲಿ ಬರೇ ಎಲ್ಲರೂ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕಿದ್ದಾರೆ. ನಾಚಿಗೆ ಆಗ್ಬೇಕಿಂತ ನೀಚ ರಾಜಕಾರಣಿಗಳಿಗೆ ಒಂದು ಬಾಯಿ ತೆಗೆಯುವುದಿಲ್ಲ. ದನಕ್ಕೆ ಇಲ್ಲಿ ಮರ್ಯಾದೆ ಇದೆ ಈ ಜಿಲ್ಲೆಯಲ್ಲಿ, ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಇಲ್ಲ. ದನ ಎದ್ದ ಕೂಡಲೇ ಬರ್ತಾರೆ ಭಗವಧ್ವಜ ಇಟ್ಕೊಂಡು. ಈಗ ಹೋಗಿ ಅವನ ಮನೆಗೆ, ಅಲ್ಲಿ ಅವನಿದ್ದಾನಲ್ಲ ಪುತ್ತೂರಲ್ಲಿ, ಅವನ ಮನೆಗೆ ಹೋಗಿ, ಆ ನೀಚನ ಮನೆಗೆ, ಆ ರಾಕ್ಷಸನ ಮನೆಗೆ ಹೋಗಿ ಅವನನ್ನು ಎಳ್ಕೊಂಡು ತಂದ ಹುಡುಗಿಗೆ ಮದುವೆ ಮಾಡಿಸಿಕೊಡಿ. ಅವ್ನು ಮತ್ತೆ ಬಾಳ್ತಾನೆ ಇಲ್ವೋ ಅದು ಮತ್ತೆ ಪ್ರಶ್ನೆ. ಮದುವೆ ಮಾಡಿಸಿಕೊಡಿ ನೀವು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತೇನೆ. ಇಷ್ಟು ದಿನ ತಾಳ್ಮೆಯಿಂದ ಇದ್ವಿ, ಇನ್ನು ಅವನಿಗೆ ಕೋರ್ಟಲ್ಲಿ ಅವನನ್ನು ಸ್ವಲ್ಪ ದಿನದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡುವಾಗ ಅಲ್ಲಿ ಏನು ಹೇಳಿಕೆ ಕೊಡ್ತಾನೆ, ಇನ್ನೂ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದರೆ ಅವನ ಆಟಿಟ್ಯೂಡನ್ನು ನಾವೆಲ್ಲ ಟಿ ವಿಯಲ್ಲಿ ನೋಡಿದ್ದೇವೆ. ಬಾಯಿಯಲ್ಲಿ ಒಂದು ಚ್ವಿಂಗಮ್ ಹಾಕಿ, ಕಿಸೆಗೆ 2 ಕೈ ಹಾಕಿ ದೊಡ್ಡ ಘನಕಾರ್ಯ ಮಾಡಿದಾಗೆ ಓಡಾಡ್ತಾನೆ. ಸಮಾಜ ಅನ್ನೋದಿದೆ. ನೀವು ಇದನ್ನು ವಾರ್ನಿಂಗ್ ಅಂತ ತಗೊಳ್ಳಿ, ಥ್ರೆಟ್ ಅಂತ ತಗೊಳ್ಳಿ, ನನ್ನ ಮೇಲೆ ಕೇಸ್ ಮಾಡಿ, ಏನು ಬೇಕಾದರೂ ಮಾಡಿ. ಇದು ಏನು ಅದನ್ನು ಮೆಸೇಜ್ ಅಂತ ತಗೊಳ್ಳಿ, ಏನು ಬೇಕಾದರೂ. ಸೋ ಕಾಲ್ಡ್ ಎಲ್ಲ ಗಂಡಸರಿದ್ದೀರಲ್ಲ, ದೊಡ್ಡ ದೊಡ್ಡ ಮುಖಂಡರು, ದೊಡ್ಡ ದೊಡ್ಡ ರಾಜಕೀಯ ಜನರೆಲ್ಲ ಇದ್ದೀರಲ್ಲ, ಬೇರೆ ಸಮುದಾಯ ಅಂತ ಆದ ಕೂಡಲೇ ಬರ್ತಿರಲ್ಲ ಓಡಿಕೊಂಡು. ಯಾಕೆ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ವಾ? ಇಲ್ಲಿ ಈ ಜಿಲ್ಲೆಯಲ್ಲಿ ಹೇಗೆ ಅಂದರೆ, ಮುಸಲ್ಮಾನ ಹಿಂದುವನ್ನು ಕೊಂದರೆ ದೊಡ್ಡ ಇಶ್ಯೂ, ಹಿಂದುವನ್ನು ಕೊಂದರೆ ಅದು ವಿಷಯವೇ ಇಲ್ಲ. ಆ ಯುವಕನಿಗೆ ಇಲ್ಲಿ ಬೆಲೆ ಇಲ್ಲ, ಅವನನ್ನು ಕೇಳುವವರಿಲ್ಲ. ಮುಸಲ್ಮಾನ ಹಿಂದುವನ್ನು ಕೊಟ್ಟರೆ ಕೋಟಿ ಕೋಟಿ ಅವನ ಅಕೌಂಟಿಗೆ ಬಂದು ಬೀಳ್ತದೆ. ಇದಾ ನಿಮ್ಮ ಸಂಘಟನೆ? ಸ್ವಲ್ಪ ಹೆಣ್ಣು ಮಕ್ಕಳ ಪರವಾಗಿ ಇರಿ. ಇವತ್ತು ನಿಮ್ಮ ಹೆಸರು ಹೇಳದೆ ನಾನಿಲ್ಲಿ ಮಾತಾಡ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ನಿಮ್ಮ ಹೆಸರು ಕರೆದು ಯಾರೆಲ್ಲ ಸೋ ಕಾಲ್ ಲೀಡರ್ಸ್ ಇದ್ದೀರಲ್ಲ, ನಿಮ್ಮನ್ನೆಲ್ಲ ಕಳಿಸಿಬಿಡ್ತೇನೆ. ನಿಮ್ಮ ಯೋಗ್ಯತೆ ಅಂತ ತೋರಿಸ್ತೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತೇನೆ. ಇನ್ನು ಶೀಘ್ರದಲ್ಲೇ ಈಗ ಅವನ ಕೋರ್ಟಲ್ಲಿ ಅವನು ಏನು ಹೇಳಿಕೆ ಕೊಡ್ತಾನೆ. ಯಾಕೆಂದರೆ ಈ ಅಪ್ಪ ಮಗನಿಗೆ ಮತ್ತು ಅವನ ತಾಯಿಗೆ ಸಮಾಜದ ಹೆದರಿಕೆ ಇಲ್ಲ ಅಂತ ಇತ್ತು. ಮುಂದಿನ ದಿನಗಳಲ್ಲಿ ಪೂಜಾನೊಟ್ಟಿಗೆ ಅವಳ ಅಮ್ಮನೊಟ್ಟಿಗೆ ಇಡೀ ಸಮಾಜ ಒಟ್ಟಾಗುತ್ತೆ. ಈಗಾಗಲೇ ಎಲ್ಲ ಸಮುದಾಯದವರು, ಈಗ ಹಿಂದೂಗಳು ಸಪೋರ್ಟ್ ಮಾಡೋದಿಲ್ಲ ಇವರಿಗೆ, ಇವರು ಹಿಂದೂ ಆಗಿ ಹಿಂದೂಗಳು ಸಪೋರ್ಟ್ ಮಾಡೋದಿಲ್ಲ. ಅದೊಂದು ಭಾರಿ ಆಶ್ಚರ್ಯದ ವಿಷಯ. ಯಾರು ಹಿಂದೂಗಳು ಸಪೋರ್ಟ್ ಮಾಡಿದಾಗ ಯಾರು ಮುಸಲ್ಮಾನರು ಬಂದು ಬನ್ನಿ ನಾವು ನಿಮ್ಮ ಮಗಳಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಎಲ್ಲೋ ಪ್ರತಿಭಟನೆ ಮಾಡುವಾಗ ಇವರಿಗೆ ಚೀಮಾರಿ ಹಾಕ್ತಾರೆ. ನಿಮಗೆ ಮರ್ಯಾದೆ ಇದ್ದರೆ ಈ ಹಿಂದೂ ಹೆಣ್ಣು ಮಗಳಿಗೆ ಯಾರೆಲ್ಲ ಹಿಂದೂ ಮುಖಂಡರಿದ್ದೀರಿ, ಯಾರೆಲ್ಲ ನೀಚ ರಾಜಕಾರಣಿಗಳು ಬಾಯಿ ಬಡ್ಕೊಳ್ತಾ ಇದ್ದೀರಿ, ಬನ್ನಿ ಮುಂದೆ. ಬೇರೆದಕ್ಕೆಲ್ಲ ಮಾತಾಡ್ತೀರಲ್ಲ, ಇಲ್ಲಿ ಬನ್ನಿ, ಇವರಿಗೆ ಸಪೋರ್ಟ್ ಮಾಡಿ. ಆಗುದಿಲ್ವಾ ಸ್ಟೇಟ್ಮೆಂಟ್ ಕೊಡಿ, ನಮ್ಮಿಂದ ಆಗುದಿಲ್ಲ, ನಾವು ಬರೀ ಹಿಂದೂ ಮುಸ್ಲಿಂ ಆದರೆ ಮಾತ್ರ ಮಾತಾಡುವುದು ಅಂತ. ಅದಕ್ಕೆ ಬೇಕಾಗುವ ಬೇರೆ ಏನು ವ್ಯವಸ್ಥೆ ಇದೆ ಅದು ನಾವು ಮಾಡ್ಕೊಳ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.